ನಮಸ್ಕಾರ ವೀಕ್ಷಕರೇ. ಇದೀಗ ಹಿಜಾಬ್ ಬಗ್ಗೆ ಬಹಳಷ್ಟೊಂದು ಚರ್ಚೆಗಳಾಗ್ತಾ ಇದೆ. 2022ರಲ್ಲಿ ಬಿಜೆಪಿ ಸರ್ಕಾರ ಹಿಜಾಬನ್ನು ನಿಷೇಧ ಮಾಡಿತ್ತು. ಆ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ಶಾಲೆಗೆ ಹೋಗುವಂಥ ಮಕ್ಕಳು ಹಿಜಾಬನ್ನು ಧರಿಸಬಾರ್ದು ಅಂತ ಹೇಳಿ ಹೋರಾಟಗಳನ್ನು ಕೂಡ ಮಾಡಿತ್ತು, ನಿಷೇಧವನ್ನು ಕೂಡ ಹೇರಲಾಗಿತ್ತು. ಆದರೆ ಈಗ ಕಾಂಗ್ರೆಸ್ ಸರ್ಕಾರ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಹಿಜಾಬನ್ನು ಧರಿಸಿ ಅಂತ ಹೇಳಿ ಅಸ್ತು ಅಂತ ಹೇಳಿದ್ದಾರೆ. ಇದಕ್ಕೆ ಇದೀಗ ಹಿಂದೂ ಹೋರಾಟಗಾರರು ಹಾಗೆಯೇ ಬಿ ಜೆ ಪಿಯಲ್ಲೂ ಕೂಡ ಸಾಕಷ್ಟೊಂದು ಚರ್ಚೆಗಳಾಗ್ತಾ ಇದೆ, ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಇಲ್ಲಿ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ದಾವಣಗೆರೆಯಲ್ಲಿ ಎಲೆಕ್ಷನ್ ಆದಂಥ ಸಂದರ್ಭದಲ್ಲಿ ಅಲ್ಲಿ ಕ್ಯಾಂಡಿಡೇಟ್ಗೆ ಸೀಟ್ ಕೊಟ್ಟಿಲ್ಲ ಅಂತ ಹೇಳಿ ಮುಸ್ಲಿಮರು ದಂಗೆ ಹೇಳ್ತಾರೆ, ಕಾಂಗ್ರೆಸ್ ವಿರುದ್ಧ ಮಾತನಾಡ್ತಾರೆ. ಆ ಒಂದು ಮುಸ್ಲಿಮರನ್ನು ಓಲೈಕೆ ಮಾಡಲಿಕ್ಕೋಸ್ಕರ ಈ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಹಿಜಾಬ್ಗೆ ಅಸ್ತು ಅಂದಿದ್ದಾರೆ ಅನ್ನೋವಂಥ ಮಾತುಗಳು ಕೂಡ ಬರ್ತಿದೆ. ಇದ್ರ ಬಗ್ಗೆ ಸಮಗ್ರವಾಗಿ ಮಾತನಾಡಲಿಕ್ಕೆ ನಿಜವಾಗ್ಲೂ ಸಹ ಏನು ಈ ಒಂದು ವಿಚಾರ, ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗಿರ್ತಾರೆ ಶಿಡ್ಲಘಟ್ಟದ ನಾಗೇಶ್ ಗೌಡ ಅವರು. ಇವರು ಕಾಂಗ್ರೆಸ್ನ ಯುವ ಮುಖಂಡರು ಕೂಡ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಸರ್. ಕಾರ್ಯಕ್ರಮಕ್ಕೆ ನಮಸ್ಕಾರ ಸರ್. ಈಗ ಬಹಳಷ್ಟೊಂದು ಚರ್ಚೆ ಆಗ್ತಾ ಇದೆ, ಎಲ್ಲವೂ ಸಹ ಕೂಲಾಗಿ ಹೋಗ್ತಾ ಇದೆ ಸರ್. ಈ ಸಂದರ್ಭದಲ್ಲಿ ಇದು ಬೇಕಿತ್ತಾ ಸರ್? ಇದೇನಾಗ್ಬಿಟ್ಟಿದೆ, ಕೋಮುದ್ವೇಷವನ್ನು ಹರಡುವಂಥದ್ದೇ ಬಿ ಜೆ ಪಿಯವರ ಕಾಯಕ ಆಗ್ಬಿಟ್ಟಿದೆ. ಸುಳ್ಳನ್ನು ಹೇಳೋದೇ ಅವ್ರ ಮನೆ ದೇವ್ರು ಆಗ್ಬಿಟ್ಟಿದೆ. ಬಿ ಜೆ ಪಿಯವ್ರಿಗೆ ಮನೆ ದೇವ್ರೇನು ಅಂದರೆ ಸುಳ್ಳು ಹೇಳೋವಂಥದ್ದು. ಅವ್ರಿಗೆ ನೇರವಾಗಿ ಒಂದು ಪ್ರಶ್ನೆ ಕೇಳಲಿಕ್ಕೆ ನಾನು ಬಯಸ್ತೀನಿ. ಸುಮಾರು 20-25 ವರ್ಷಗಳ ಕಾಲದಿಂದ ಗುಜರಾತಲ್ಲಿ ಅವ್ರು ಆಡಳಿತ ಮಾಡ್ತಾ ಇದ್ದಾರೆ. ಇವತ್ತಿನ ಸೋ ಕಾರ್ಡ್ ಮಹಾಪ್ರಭು ಯಾರು ಪ್ರಪಂಚದಲ್ಲಿ ಯಾರು ದೇಶದಲ್ಲಿ ಯಾರು ರಾಜಕಾರಣಿನೇ ಇಲ್ಲ, ಯಾರೂ ಇಲ್ಲ. ಒಬ್ಬ ಪ್ರಧಾನಿನ ಪ್ರಜಾಪ್ರಭುತ್ವದಲ್ಲಿ ಪರಮಾತ್ಮನಿಗೆ ಹೋಲಿಸಿ ಅವ್ರು ಪೂಜೆ ಮಾಡ್ತಾ ಇದ್ದಾರಲ್ಲ ಅವ್ರ ಭಕ್ತಗಣ, ಅವರೇ ರಾಜ್ಯಭಾರ ಮಾಡಿದಂಥ ರಾಜ್ಯದಲ್ಲಿ ಹಿಜಾಬ್ ನಿಷೇಧ ಮಾಡಿದಾರ? ಹಿಜಾಬನ್ನು ನಿಷೇಧ ಮಾಡಿದಾರ? ಮತ್ತೆ ಯಾಕೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಮಾಡ್ಲಿಕ್ಕೆ ಹೊರಟಿದ್ದಾರೆ? ಕರ್ನಾಟಕದಲ್ಲಿ ಅವ್ರಿಗೆ 2022ರಲ್ಲಿ ಗೊತ್ತಾಯಿತು, ಮುಂದೆ ನಾವು ಮಾಡಿರೋಂಥ ಭ್ರಷ್ಟಾಚಾರ, ನಾವು ಮಾಡಿರೋಂಥ ಅನಾಚಾರದಿಂದ ನಮಗೆ ಇಲ್ಲಿ 30-40 ಸೀಟು ಬರೋದಿಲ್ಲ. ಇದನ್ನು ಏನಾದರೂ ಮಾಡಿ ಕಾಂಗ್ರೆಸ್ಗೆ ಮಣ್ಣು ಬಳಿಬೇಕು, ಮಸಿ ಬಳಿಬೇಕು ಅಂತ ಹೇಳ್ಬಿಟ್ಟು ಅವರು ಹಿಜಾಬ, ಹಲಾಲ್ ಕಟ್ಟು, ಹುರಿಗೌಡ, ನಂಜೇಗೌಡ ಇದನ್ನೆಲ್ಲ ತೊಗೊಂಬಂದರು. ಆ ಹುರಿಗೌಡ, ನಂಜೇಗೌಡರ ಸೃಷ್ಟಿಕರ್ತರಾದಂಥ ಸಿ ಟಿ ರವಿಯವರು ಇವತ್ತು ಎಲ್ಲಿ ಕೂರಿಸಿದ್ದಾರೆ ಜನ ಅನ್ನೋದು ಕೂಡ ಗೊತ್ತಿದೆ. ನಾವೇ ಉನ್ನತವಾದಂಥ ಆಡಳಿತ ಕೊಟ್ವಿ ಅಂತ ಹೇಳಿದಂಥ ಬೊಮ್ಮಾಯಿಯವ್ರನ್ನ, ಅವರ ಆಡಳಿತವನ್ನು ರಾಜ್ಯದ ಜನತೆ ಎಲ್ಲಿ ಕೂರಿಸಿದ್ದಾರೆ ಅಂತ ಕೂಡ ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಅವರು ಉತ್ತಮವಾದಂಥ ಆಡಳಿತ ಏನು ನಾವು ಗ್ಯಾರಂಟಿ ಸರ್ಕಾರ ಕೊಡ್ತಾ ಇದ್ದೀವಿ, ಜನಪರವಾದಂಥ ಸರ್ಕಾರವನ್ನು ನಾವು ಕೊಡ್ತಾ ಇದ್ದೀವಿ. ಜನ ನಮ್ಮ ಮೇಲೆ ನಂಬಿಕೆ ಇಟ್ಟು 135 ಸೀಟ್ ಕೊಡ್ತು. ಅದಾದಮೇಲೆ ಈಗ 137, 140 ಅದು ಹೆಚ್ಚಾಗ್ತಾನೇ ಇದೆ. ಅದನ್ನು ಸಹಿಸ್ಕೊಳ್ಳಾರ್ದೆ ಇವರು ಇವತ್ತು ಈ ರೀತಿಯ ಕೋಮುದ್ವೇಷವನ್ನು ಹರಡೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ನೋಡಿ, ಹಿಜಾಬ್ ಅಂತ ಹೇಳ್ತಾರಲ್ವಾ, ಹಿಜಾಬ್ಗೆ ಅಷ್ಟೇ ಅವಕಾಶ ಇಲ್ಲ, ಜನವಾರಕ್ಕೂ ಅವಕಾಶ ಇದೆ, ಕೇಸರಿ ಶಾಲುಗೂ ಅವಕಾಶ ಇದೆ. ಅವರವರ ಬಟ್ಟೆ ವಸ್ತ್ರ ಸಂಹಿತೆ ಆಯಾ ಕಾಲೇಜುಗಳ ತಕ್ಕಾಗಿ ಕೂಡ ಅವರು ಮಾಡ್ಕೊಂಡಿದ್ದಾರೆ. ಎಲ್ಲ ಧರ್ಮದವ್ರಿಗೂ ನಾವು ಸಮಾನವಾದಂಥ ನೋಡಬೇಕು, ಎಲ್ಲರಿಗೂ ಸಮಾನವಾದಂಥ ಆಹಾರ ಹಕ್ಕಿದೆ, ನಾವು ಇದನ್ನೇ ತಿನ್ನಬೇಕು, ಹೀಗೆ ಇರಬೇಕು ಅಂತ ಯಾರಿಗೂ ಬಲವಂತವಾಗಿ ಅವ್ರ ಮೇಲೆ ಹೇರ್ಲಿಕ್ಕೆ ಹೋಗಬಾರ್ದು. ಸಮಾನವಾದಂಥ ಹಕ್ಕು ಎಲ್ಲಿದೆ ಸರ್? ಯಾಕಂತ ಹೇಳಿದ್ರೆ ಈಗ ನೀಟ್ ಎಕ್ಸಾಮ್ ಬರೆಯುವಂಥ ಸಂದರ್ಭದಲ್ಲಿ ಜನವಾರನ ತೆಗೆಸ್ತಾರೆ, ಮಕ್ಕಳಿಗೆ ಬಹಳಷ್ಟೊಂದು ತೊಂದರೆ ಆಗುತ್ತೆ. ಆ ಸಂದರ್ಭದಲ್ಲಿ ಬರದೇ ಇರ್ತಕ್ಕಂಥ ಸರ್ಕಾರ ಹಿಜಾಬನ್ನ ವಿಚಾರಕ್ಕೆ ಮುಂಚೂಣಿಯಲ್ಲಿರ್ತದೆ ಅನ್ನೋ ಒಂದು ಕೂಡ ಚರ್ಚೆ ಇವತ್ತು ಸಾಮಾನ್ಯರೆಲ್ಲ ಆಗ್ತಾ ಇದೆ. ಈಗ ನೀಟಲ್ಲಿ ಜನವಾರ ತೆಗೆಸಿದಂಥ ವಿಚಾರ ಆಗ್ತಾ ಇರೋದು ಕಳೆದ 2 ವರ್ಷಗಳಿಂದ. ಕಳೆದ ವರ್ಷ ಇದು ಪ್ರಾಥಮಿಕವಾಗಿ ಹಂತಕ್ಕೆ ಬರುತ್ತೆ, ಪ್ರಾಯೋಗಿಕ ವ್ಯವಸ್ಥಿತವಾದಂಥ ಷಡ್ಯಂತ್ರ. ಇದು ಹಂತಕ್ಕೆ ಬಂದಾಗೆ ಸರ್ಕಾರ ಕಟ್ಟುನಿಟ್ಟಾಗಿ ಆದೇಶವನ್ನು ಮಾಡ್ತದೆ. ಇವತ್ತಿನ ಉನ್ನತ ಶಿಕ್ಷಣ ಸಚಿವರಾದಂಥ MC ಸುಧಾಕರ್ ಅವರು ಕೂಡ ಬಹಳ ಪರ್ಸ್ನಲ್ ಆಗಿ ಅದನ್ನು ತಗೊಂಡು ಇದಕ್ಕೆ ಯಾವುದೇ ರೀತಿ ಅವಕಾಶ ಇಲ್ಲ ಅಂತ ಸರ್ಕಾರದ ಸುತ್ತೋಲೆನೇ ಹೊಡಿಸುತ್ತೆ. ಜನವಾರ ಹಾಕ್ಕೊಂಡು ಎಕ್ಸಾಮನ್ನು ಬರಿಬೋದು ಅಂತ. ಆದರೆ ಇವತ್ತು ಕೂಡ ಕೆಲವೊಂದು ಪರೀಕ್ಷಾ ಕೇಂದ್ರಗಳಲ್ಲಿ ಷಡ್ಯಂತ್ರ ಮಾಡಿ, ಪಿತೂರಿ ಮಾಡಿ ಯಾರೋ ಅದನ್ನು ಮಾಡಿರಂತೂ ಅದ್ರ ಮೇಲೆ ತನಿಖೆ ಕೂಡ ಆಗ್ತಾ ಇದೆ. ಆ ಸಿಬ್ಬಂದಿಯನ್ನು ಅಮಾನತು ಮಾಡೋಂಥ ಕೆಲಸ ಕೂಡ ಈಗಾಗಲೇ ಆಗಿದೆ. ಈಗ ನೀಟ್ ವಿಚಾರಕ್ಕೆ ಬರೋದಾದರೆ, ಇವರು ಅಷ್ಟೊಂದು ಪ್ರಾಮಾಣಿಕರಾಗಿದ್ದರೆ ನೀಟ್ ಕ್ವಶನ್ ಪೇಪರ್ನೇ ಲೀಕ್ ಮಾಡ್ತಾ ಇದ್ದಾರೆ. ಇವ್ರಿಗೆ ವಿದ್ಯಾರ್ಥಿಗಳ ಬಗ್ಗೆ, ದೇಶದ ಭವಿಷ್ಯದ ಬಗ್ಗೆ ಇಲ್ವಾ? ಇವತ್ತು ಬಿಹಾರದ BJP, ರಾಜಸ್ಥಾನದಲ್ಲಿ BJP ಯುವ ಮೋರ್ಚಾ ರಾಜ್ಯಾಧ್ಯಕ್ಷನ ಅರೆಸ್ಟ್ ಮಾಡಿದ್ದಾರೆ ಇವತ್ತು CBI ಹೋಗಿ. ಇದ್ರ ಬಗ್ಗೆ ಯಾರಿಗೂ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇಲ್ವಾ? ಇವ್ರಿಗೇನಾಗ್ಬಿಟ್ಟಿದೆ, ಇವರ ನೀಟ್ ಬಗ್ಗೆ ಏನು ಕರ್ನಾಟಕದಲ್ಲಿ ಯೂತ್ ಕಾಂಗ್ರೆಸ್ ಆಗಿರ್ಬೋದು, ಕಾಂಗ್ರೆಸ್ ಪಾರ್ಟಿ ಆಗಿರ್ಬೋದು, ಇಡೀ ದೇಶಾದ್ಯಂತ ಎಲ್ಲ ಪಾರ್ಟಿಗಳು ಕೂಡ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರೋದನ್ನು, ಬಹಿರಂಗ ಆಗಿರೋದನ್ನು ವಿರೋಧ ಮಾಡ್ತಾ ಇದ್ದಾರೆ. ಅದೇ ಸಮಯಕ್ಕೆ ಇದನ್ನ ಏನಾದರೂ ತಿರ್ಚಬೇಕು, ವಿಷಯಾಂತರ ಮಾಡೋದು BJPಯವರಿಗೆ ಬಹಳ
ಮೊದಲಿಂದ ಬಂದಿರೋಂಥ ಅವ್ರಿಗೆ ಅಸ್ತ್ರ ಅದು. ಆ ವಿಷಯಾಂತರ ಮಾಡಲಿಕ್ಕೋಸ್ಕರ ಇವತ್ತು ಹಿಜಾಬ್ ಅಂತ ಮುಂದೆ ತಂದು ಇಟ್ಟಿದ್ದಾರೆ ಅಷ್ಟೇ. ಇದರಲ್ಲಿ ಯಾರಿಗೂ ಕೂಡ ಅನ್ಯಾಯ ಆಗೋದಿಲ್ಲ. ಅವರವರ ಸ್ವಾತಂತ್ರ್ಯಕ್ಕೆ ಬದುಕುವಂಥ ಹಕ್ಕನ್ನು ಡಾಕ್ಟರ್ ಬಾಬಾ ಸಾಹೇಬ್ ಸಂವಿಧಾನದಡಿಯಲ್ಲಿ ಆವತ್ತಿಂದನೂ ಕೊಟ್ಕೊಂಬಂದಿದ್ದಾರೆ. ನಮ್ಮದು ಕಾಂಗ್ರೆಸ್ ಕೂಡ ಸಿದ್ಧಾಂತಗಳ ಮೇಲೆ ರಾಜಕಾರಣ ಮಾಡೋವಂಥದ್ದು, ಕೋಮು ದ್ವೇಷದ ಮೇಲೆ ರಾಜಕಾರಣ ಮಾಡೋವಂಥದ್ದಲ್ಲ. ಎಲ್ಲರಿಗೂ ಸಮಾನರು, ಎಲ್ಲರಿಗೂ ಸಮಾನವಾದಂಥ ಹಕ್ಕನ್ನು ನೀಡಿ ನಾವು ಕಾಂಗ್ರೆಸ್ ಸರ್ಕಾರ ಉತ್ತಮವಾದಂಥ ಆಡಳಿತ ಕೊಡ್ತಾ ಇದೆ. ಅದನ್ನು ಸಹಿಸಲಾರದೆ ಇದನ್ನೆಲ್ಲ ವಿಷಯಾಂತರ ಮಾಡಲಿಕ್ಕೆ, ನೀಟ್ ಪ್ರಶ್ನೆ ಪತ್ರಿಕೆ ಏನು ಸೋರಿಕೆ ಆಗಿದೆ ಇದರ ವಿರುದ್ಧ ನಡೀತಾರಂಥ ಪ್ರತಿಭಟನೆಗಳನ್ನ ಹತ್ತಿಕ್ಲಿಕ್ಕೆ ಇದೊಂದು ವ್ಯವಸ್ಥಿತ ಷಡ್ಯಂತ್ರವನ್ನ ಬಿಜೆಪಿಗರು ಮಾಡ್ತಾ ಇದ್ದಾರೆ. ಸರ್, ನೀಟು ದೇಶಾದ್ಯಂತ ನಡೀತಾ ಇರತಕ್ಕಂಥ ಒಂದು ಚರ್ಚೆ ಸರ್. ಕರ್ನಾಟಕದಲ್ಲಿ ಹಿಜಾಬ್ಗೂ ನೀಟ್ಗೂ ನೀವು ಸಂಬಂಧವನ್ನ ಕಲ್ಪಿಸ್ತಾ ಇದ್ದೀರಿ. ಜೊತೆಗೆ ಇಲ್ಲಿ ಒಂದು ವಿಚಾರವನ್ನು ನಾವು ಹೇಳಲೇಬೇಕು. ಯಾಕಂತ ಹೇಳಿದ್ರೆ ಶಾಲೆಗಳು ಅಂತ ಹೇಳಿದ್ರೆ ಅಲ್ಲಿ ಒಂದು ಯೂನಿಫಾರ್ಮಿಟಿ ಬರಬೇಕು. ಯಾಕಂದ್ರೆ ಎಲ್ಲಾ ಮಕ್ಕಳು ಹಿಂದೂ, ಮುಸ್ಲಿಮು, ಕ್ರೈಸ್ತ ಯಾರೇ ಒಂದು ಧರ್ಮದವರಾಗ್ಲಿ ಒಂದೇ ಒಂದು ಯೂನಿಫಾರ್ಮ್ನ ಹಾಕೊಂಡು ಹೋಗ್ಬೇಕು, ಒಂದೇ ರೀತಿ ಕಾಣಬೇಕು. ಸೊ ಸಮಾನತೆಯನ್ನು ಕಾಪಾಡ್ಕೊಂಡು ಹೋಗ್ಬೇಕು. ಈ ರೀತಿ ಇರುವಂಥ ಸಂದರ್ಭದಲ್ಲಿ ಹಿಜಾಬ್ ಯಾಕೆ ಬೇಕು ಅನ್ನೋದು ಕೂಡ ಒಂದು ಪ್ರಶ್ನೆ. ಯಾಕಂತ ಹೇಳಿದ್ರೆ ತಾವು ಹೇಳ್ತಿದ್ರಿ ಈಗ ಜನಿವಾರ ಆಗ್ಬೋದು ಅಥವಾ ರುದ್ರಾಕ್ಷಿ ಆಗ್ಬೋದು ಅಥವಾ ಕೈಗೊಂದು ದಾರವನ್ನು ಕಟ್ಕೊಳ್ಳೋದು ಇವೆಲ್ಲವೂ ಸಹ ಒಳಗಡೆ ಹಾಕುವಂಥದ್ದು ಸರ್. ಹೊರಗಡೆ ಹಿಜಾಬ್ ಹಾಕುವಂಥದ್ದು ಏನು ಬೇಕಾಗೇ ಬೇಕಾ? ಈಗ ಹೊರಗಡೆ ದಾರ ಕಟ್ಟೋದು ಕೂಡ ಎಲ್ಲರಿಗೂ ಕಾಣುತ್ತೆ, ನಾವು ಕೂಡ ಕಟ್ಟಿದ್ದೀವಿ. ಯಾಕಂದ್ರೆ ಅದು ನಮ್ಮ ನಂಬಿಕೆ. ಈ ಕೆಲವೊಂದು ಸರ್ಕಾರಿ ಏತರ ಅಂದರೆ ಈಗ ಖಾಸಗಿ ಶಾಲಾ ಕಾಲೇಜುಗಳೇನಿದೆ ಅದರಲ್ಲಿ ಯಾರು ಹಿಜಾಬ್ ಹಾಕ್ಕೊಂಡು ಹೋಗುವಂಥದ್ದಾಗಲಿ ಕೇಸರಿ ಶಾಲೆ ಹಾಕ್ಕೊಂಡು ಹೋಗುವಂಥದ್ದಾಗಲಿ ನಾನು ನೋಡಿಲ್ಲ. ಯಾಕಂದರೆ ನಾನು ಕೂಡ ಕೆಲವು ವರ್ಷಗಳು ಕೂಡ ಖಾಸಗಿ ಶಾಲೆಯಲ್ಲಿ ಅಧ್ಯಯನ ಮಾಡಿರೋದ್ರಿಂದ, ಗ್ರಾಮೀಣ ಭಾಗದಲ್ಲಿ ನಾನು ಅಧ್ಯಯನ ಮಾಡಿರೋದ್ರಿಂದನೂ ಅಲ್ಲಿ ಯಾವುದೇ ರೀತಿ ಈ ಥರದ್ದು ಬರೋದಿಲ್ಲ. ಇಲ್ಲಿ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಸರ್ಕಾರಿ ಶಾಲೆಗೆ ಇಲ್ಲಿ ವಸ್ತ್ರ ಸಂಹಿತೆ ಇದೆ. ಎಲ್ಲರೂ ಕೂಡ ಯೂನಿಫಾರ್ಮ್ನ ಹಾಕ್ಕೊಂಬರ್ತಾರೆ, ಅಲ್ಲಿ ಆಗುತ್ತೆ. ಕಾಲೇಜ್ ಅಂತ ಬಂದಾಗ, ಡಿಗ್ರಿ PU ಕಾಲೇಜಸ್ ಅಂತ ಬಂದಾಗ ಅಲ್ಲೇನು ವಸ್ತ್ರ ಸಂಹಿತೆ ಅಂತ ಎಲ್ಲೂ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಸದ್ಯಕ್ಕೆ ಇಲ್ಲ. ನಮ್ಗೆ ಇಷ್ಟ ಬಂದಂಥ ಉಡುಗೆ ತೊಡುಗೆಗಳನ್ನ ನಾವು ಸಾಂಪ್ರದಾಯಿಕವಾಗಿ ತೊಟ್ಕೊಂಡು ಹೋಗುವಂಥ ಕೆಲಸ ಕೂಡ ಆಗ್ತಾ ಇದೆ. ಅದಕ್ಕೆ ನಮ್ಗೆ ಯಾವ ರೀತಿ ಸ್ವಾತಂತ್ರ್ಯ ಇದೆಯೋ ಅವ್ರಿಗೂ ಸ್ವಾತಂತ್ರ್ಯ ಹರಣ ಆಗೋದು ಬೇಡ, ಎಲ್ಲರೂ ಕೂಡ ಸ್ವತಂತ್ರರಾಗಿರಲಿ ಅನ್ನೋದು ನಮ್ಮ ಇಚ್ಛೆ ಅಷ್ಟೇ. ಅದಕ್ಕೆ ಅವರವರ ಸ್ವಾತಂತ್ರ್ಯಕ್ಕೆ ತಕ್ಕನಾಗಿ ಕಾನೂನಿನ ಇತಿಮಿತಿನಲ್ಲಿ ನಾವು ಅದನ್ನು ಕೊಟ್ಟಿರೋದು ಬಿಟ್ಟರೆ, BJPಗರು ಹೇಳೋ ಹಾಗೆ ಎಲ್ರಿಗೂ ಸಮಾನತೆ ಬೇಕು ಅಂತ ಅಂದ್ಬಿಟ್ಟು ನಾವು ಮಾಡ್ತಾ ಇದ್ದೀವಲ್ಲ, ಅದನ್ನು ಅವ್ರು ಸಹಿಸ್ಕೊಳಕ್ಕಾಗ್ತಾ ಇಲ್ಲ ಅಷ್ಟೇ. ಎಲ್ಲರೂ ಸಮಾನರಾಗಿರಬೇಕು, ಎಲ್ಲರೂ ದ್ವೇಷ ಮುಚ್ಚೋಗ್ಬೇಕು, ಎಲ್ಲರ ಮನೆಯಲ್ಲೂ ಪ್ರೀತಿ ಬಾಳಬೇಕು, ಪ್ರೀತಿಯಿಂದ ಸಮಾಜ ನಡಿಬೇಕು ಅನ್ನೋ ಒಂದು ನಮ್ಮ ಭಾವನೆ ಏನಿದೆ, ಆ ಭಾವನೆಯನ್ನು ಅವರು ಅರಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಕರಗತ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ZP ತಾಲೂಕ್ ಪಂಚಾಯತಿ ಎಲೆಕ್ಷನ್ ಬರ್ತಾ ಇದೆ, GBA ಎಲೆಕ್ಷನ್ ಬರ್ತಾ ಇದೆ. ಈಗ ಏನಾದರೂ ಒಂದು ಸೃಷ್ಟಿ ಮಾಡಿ ಅವರು ಬೀಜವನ್ನ ಬಿತ್ತಿದ್ದು ನೀವು ಸರ್, ಬೀಜವನ್ನ ಬಿತ್ತಿದ್ದು ನೀವು. 2022ರಲ್ಲಿ ನಮ್ಮ ಉಡುಪಿ ಡಿಸ್ಟಿಕ್ನಲ್ಲಿ ಇದನ್ನ ಬೀಜವನ್ನ ಬಿದ್ದಂತ ಮಹಾನ್ MLA ಒಬ್ರಿದ್ದಾರೆ, ಇವತ್ತು ಕೂಡ ಶಾಸಕರಾಗಿದ್ದಾರೆ. ಅವರು ಬೀಜವನ್ನ ಬಿದ್ದಂತೆ ಇಡೀ ರಾಜ್ಯಕ್ಕೆ ಬೆಂಕಿ ಹಚ್ಚಿದ್ರು. ಅಲ್ಲಿಂದ ಬಂದು ಉರಿಗೌಡ ನಂಜೇಗೌಡ ಅಂತ ಬಂತು, ಅದಾದ್ಮೇಲೆ ಹಲಾಲ್ ಕಟ್ಟು ಅಂತ ಬಂತು. ಅದನ್ನ ಎಲ್ಲವನ್ನೂ ಕೂಡ ಜನ ಮರ್ತೋಗಿದ್ದಾರೆ. BJPಯನ್ನೇ ಕರ್ನಾಟಕದಲ್ಲಿ ಮರೆಯುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಅಂಥ ಪರಿಸ್ಥಿತಿಯಲ್ಲಿ ಅಭಿಮಾನೋತ್ಸವ ಅಂತ ಕೆಲವರು ಮಾಡ್ಕೊಂಡ್ರು. ಅದ್ರ ಬಗ್ಗೆ ಅವರವರೇ ಪಕ್ಷದ ಮುಖಂಡರುಗಳು, ಮಾಜಿ ಮಂತ್ರಿಗಳು ಎಲ್ಲ ಏನೇನು ಮಾಡಿದ್ರು ಅಂತ ಕೂಡ, ಏನೇನು ಹೇಳಿಕೆ ಕೊಟ್ಟರು ಅಂತ ಕೂಡ ನಾವು ನೋಡಿದ್ವಿ. ಈಗ ಜನರ ಹತ್ರ ರೀಚ್ ಆಗ್ಲಿಕ್ಕೆ ಏನಾದರೂ ಒಂದು ಬೇಕಲ್ಲ. ಸರ್ಕಾರವನ್ನು ಅವರು ಎದುರಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಸರ್ಕಾರದಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಕಾಣ್ತಿಲ್ಲ ಅವ್ರಿಗೆ, ಸರ್ಕಾರವನ್ನು ಎದುರಿಸ್ಲಿಕ್ಕೆ ಆಗ್ತಾ ಇಲ್ಲ ಅವರು. ಹಾಗಾಗಿ ಈ ರೀತಿ ಮತ್ತೆ ಜನರ ಮನಸ್ಸಿನ ಭಾವ ಕದ್ದಡ್ಲಿಕ್ಕೆ ಇವರು ಕೈ ಹಾಕಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಷ್ಟೇ. ಆ ರೀತಿ ಅವರು ಮಾಡಬೇಕು ಅನ್ನೋದಾದರೆ ಮೊದಲು ಗುಜರಾತಲ್ಲಿ ತಂದ್ಬಿಡ್ಲಿ, ಅವರು ಗುಜರಾತಲ್ಲಿ ತಂದ್ಬಿಡ್ಲಿ, ಪಶ್ಚಿಮ ಬಂಗಾಳದಲ್ಲಿ ತರಲಿ. ಈಗ ಮೊನ್ನೆ ಗೆದ್ದಿದ್ದಾರಲ್ವಾ, ಗುಜರಾತ್ ಅವ್ರದ್ದೇ ಟೆರಿಟರಿ ಮಾಡ್ಕೊಂಡಿದ್ದಾರಲ್ವಾ, ಡೆಲ್ಲಿನಲ್ಲಿ ತರಲಿ. ಅದೆಲ್ಲ ತಂದ್ಬಿಟ್ಟು ಕರ್ನಾಟಕ ಸರ್ಕಾರಕ್ಕೆ ಹೇಳಿ, ಕೇಂದ್ರ ಸರ್ಕಾರದಿಂದನೇ ಒಂದು ನೋಟಿಫಿಕೇಶನ್ ಮಾಡಿಸ್ಬಿಡ್ಲಿ, ಅವ್ರು ಕಾನೂನು ಜಾರಿಗೆ ತಂದ್ಬಿಡ್ಲಿ, ಸಂಸತ್ತಲ್ಲಿ ಇಟ್ಬಿಟ್ಟು. ಈಗ ಮೊನ್ನೆ ಮೂರು ಸರಿ ಮಹಿಳಾ ಮೀಸಲಾತಿ ಆಗಿರೋದನ್ನ 3ನೇ ಸರಿ ತರಕ್ಕೆ ಹೊರಟ್ರಲ್ಲ, ಆ ರೀತಿ ಇದು ಒಂದು ಕಾನೂನ ತರಲಿ, ವಿಶೇಷ ಅಧಿವೇಶನ ತಂದ್ಬಿಟ್ಟು. ನಾವ್ಯಾರು ಬೇಡ ಅಂತೀವಿ? ಎಲ್ಲ ಅವ್ರದ್ದೇ ಇದೆಯಲ್ವಾ, ನಾವು ಬೇಡ ಅಂತ ಹೇಳ್ತಾ ಇಲ್ವಲ್ಲ. ತರಲಿ, ಫಸ್ಟ್ ಅವ್ರು ಗುಜರಾತಲ್ಲಿ ಮಾಡಲಿ. ಸರ್ಕಾರ ಬಂದು 3 ವರ್ಷ ಕಳೀತಾ ಬಂತು ಸರ್. ಈಗ ಮುಸ್ಲಿಮರನ್ನ ಓಲೈಕೆ ಮಾಡಲಿಕ್ಕೆ ನೀವೇನು ಅವ್ರಿಗೆ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ರೋ, ಸೊ ನಮ್ಮ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ನಾವು ಈ ಒಂದು ವಿಚಾರವನ್ನು, ಇದನ್ನ ಏನು ನಿಷೇಧ ಆಗಿದೆ ಅದನ್ನು ಅಸ್ತು ಅಂತೀವಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇನ್ನೇನೀಗ 16ನೇ ತಾರೀಕು ಏನೋ ಇದು ಶುರುವಾಗ್ತಾ ಇದೆ ಸರ್, ಎಲ್ಲ ಒಂದು ಸಮುದಾಯದ ಒಂದು ಸಭೆ ಶುರುವಾಗ್ತಾ ಇದೆ. ಅವ್ರನ್ನ ಓಲೈಕೆ ಮಾಡೋಕ್ಕೋಸ್ಕರ ಈ ರೀತಿನ, ಯಾಕಂತ ಹೇಳಿದ್ರೆ ಮುಂದೆ ಎಕ್ಸಾಂಪಲ್ ಇದೆ. ನಾಸೀರ್ ಅವ್ರು ಆಗ್ಬೋದು, ಜಬರ್ ಆಗ್ಬೋದು, ಮತ್ತು ಜಮೀರ್ ಅವ್ರಿಗೂ ಸಹ ಬಹಳಷ್ಟೊಂದು ಕಂಟಕ ಎದುರಾಗಿತ್ತು. ಇದೆಲ್ಲವನ್ನು ಸಹ ಸರಿದೂಗಿಸ್ಲಿಕ್ಕೆ ಈ ಒಂದು ವಿಚಾರವನ್ನು ನೀವು ತಂದು ಬಿಟ್ರಾ? ನೋಡಿ, ನಾಸೀರ್ ಅವರು ಆಗಿರ್ಬೋದು, ಜಬ್ಬರ್ ಅವರು ಆಗಿರ್ಬೋದು, ನಮ್ಮ ಪಕ್ಷದಲ್ಲಿ ಹಿರಿಯರಾಗಿದ್ದಂಥ ವ್ಯಕ್ತಿಗಳವರು, ಅವ್ರದ್ದೇ ಆದಂಥ ಸ್ಥಾನಮಾನ ಕೂಡ ಅವ್ರಿಗೆ ಪಕ್ಷ ಕೊಟ್ಟಿತ್ತು. ಆದರೆ ಪಕ್ಷ ಕೈಗೊಂಡಂಥ ಕೆಲವು ನಿರ್ಧಾರಗಳ ವಿರುದ್ಧ ಅವರು ಹೋಗಿದ್ದಾರೆ ಅಂತ ಸಾಬೀತಾದಮೇಲೆ ಅದು AICC ಮಟ್ಟದಿಂದ ನಿರ್ದೇಶನ ತಗೊಂಡಿರೋಂಥದ್ದು. ಈಗ ಸಲೀಂ ಅವರಿದ್ದಾರೆ, ಅದೇ ಕಮ್ಯುನಿಟಿ,
ರಿಜ್ವಾನ್ ಅವ್ರು ಇದ್ದಾರೆ, ಅದೇ ಕಮ್ಯುನಿಟಿ. ನಾಸೀರ್ ಪಠಾಣ್ ಅವ್ರು ಇದ್ದಾರೆ. ನಮ್ಗೆಲ್ಲರೂ ಯಾರ್ಯಾರು ಇದ್ದಾರೆ, ನಾವೆಲ್ಲರೂ ಕೂಡ ನಾವು ಅದಕ್ಕೆ ತಕ್ಕಾಗೆ ನಡ್ಸ್ಕೊಂಡು ಹೋಗಿದ್ದೀವಿ ನಾವು. ಅದರಿಂದ ನಾವೇನು ಹೊರತಾಗಿ ಯಾರಿಗೂ ದ್ವೇಷ ಮಾಡೋಂಥದ್ದಾಗಲಿ ಇಲ್ಲ ಯಾರನ್ನ ಓಲೈಕೆ ಮಾಡೋಕ್ಕಾಗಲಿ ಇಲ್ಲ. ಇದು 7 ಕೋಟಿ ಕನ್ನಡಿಗರ ಆಸ್ತಿ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರೋಂಥದ್ದು. 7 ಕೋಟಿ ಕನ್ನಡಿಗರನ್ನು ಕೂಡ ಸಮಾನವಾಗಿ ನೋಡ್ತಾ ಇದೆ. ಇವರು ನಮ್ಮ ಪಕ್ಷದ ಆಂತರಿಕ ವಿಚಾರಗಳನ್ನ ಇವರು ಬೇಳೆ ಬಯಸ್ಕೊಳ್ಳಿಕ್ಕೆ, ಅವ್ರನ್ನ ಓಲೈಕೆ ಮಾಡಲಿಕ್ಕೆ, ಇವ್ರನ್ನ ಓಲೈಕೆ ಮಾಡ್ಕೊತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ವಿನಃ ಯಾರೂ ಇಲ್ಲ. ಜಮೀರ್ ಅವರು ಸಿಟ್ಟಾಗಿದ್ದಾರೆ ಅಂತ ಹೇಳಿದ್ರು. ಜಮೀರ್ ಅವರೇ ಹೋಗಿ ಖುದ್ದು ಶಾಮ್ನೂರ್ ಅವ್ರ ಮನೆಗೆ ಹೋಗಿ ಪ್ರೆಸ್ ಮೀಟ್ ಮಾಡಿ ಬಂದರು. ಕೆಲಸ ಮಾಡಿದ್ದಾರೆ ಜಮೀರ್ ಅವರು. ಅದನ್ನು ಆಗು ಹೋಗುಗಳನ್ನೆಲ್ಲ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. KPCC ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿ ಅವರು ವರದಿಯನ್ನು ಕೊಟ್ಟಿದ್ದಾರೆ. ಅವರು ವರದಿಯನ್ನು ತರಿಸ್ಕೊಂಡಿದ್ದಾರೆ. ಅವ್ರಿಗೆ ವಿಶೇಷವಾಗಿ ಕೇರಳ ರಾಜ್ಯದ ಉಸ್ತುವಾರಿಗಳನ್ನಾಗಿ ನೇಮಕ ಮಾಡಿದ್ರು. ಅಲ್ಲಿ ಹೋಗಿ ಕೆಲಸ ಮಾಡಿದ್ದಾರೆ. ಇವತ್ತು ಕೇರಳ VD ಸತೀಶನ್ ಅವರು CM ಆಗಿ ಆಯ್ಕೆ ಆಗಿದ್ದಾರೆ. ಅವ್ರದ್ದೇ ಆದಂಥ ಜವಾಬ್ದಾರಿ ಇತ್ತು. ಹೀಗಾಗಿ ಆದರೆ ನಸೀರ್ ಅಹಮದ್ ಅವ್ರ ವಿಚಾರದಲ್ಲಿ ಮತ್ತು ನಮ್ಮ ಜಬ್ಬಾರ್ ಅವ್ರ ವಿಚಾರದಲ್ಲಿ ಕೆಲವು ತಪ್ಪುಗಳು ಆಂತರಿಕವಾಗಿ ಆಗಿರೋದು ಪಕ್ಷದ ಮುಖಂಡರಿಗೆ ಕಂಡು ಬಂದಿರೋದ್ರಿಂದ ಎಲ್ಲರನ್ನೂ ಕೂಡ ಸಮಾನವಾಗಿ ನಡ್ಕೊಂಡಿದೆ. ಈಗಿಂದೆ ಸಲೀಂ ಇನ್ನು ಹಲವಾರು ಜನ ಕೂಡ ಪಕ್ಷದಿಂದ ಅಮಾನತು ಮಾಡಿರುವಂಥದ್ದು, ಉಚ್ಚಾಟನೆ ಮಾಡಿರುವಂಥದ್ದು ನಮ್ಮ ಪಕ್ಷದಲ್ಲಿ ಕಟ್ಟುನಿಟ್ಟಾಗಿ ಆಗಿದೆ. ಉಚ್ಚಾಟನೆ ಮಾಡಿರೋರನ್ನ ಪಕ್ಷಕ್ಕೆ ಕರ್ಕೊಂಬಂದು ಕ್ಯಾನ್ವಾಸ್ ಮಾಡಿಸ್ಕೊಳ್ಳಲ್ಲ. ಯತ್ನಾಳವ್ರನ್ನ ಉಚ್ಚಾಟನೆ ಮಾಡಿದ್ರು ಅವ್ರನ್ನ ಕೇಸರಿ ಶಾಲು ಹಾಕ್ಕೊಂಡು BJP ಪರ ದಾವಣಗೆರೆಯಲ್ಲಿ ಪ್ರಚಾರಕ್ಕೆ ಬಳಸ್ಕೊಂಡ್ರು. ಆ ಥರಂಥ ನೈತಿಕತೆ ಇಲ್ಲದೆ ಇರೋಂಥ ಕೆಲಸವನ್ನು ನಾವು ಮಾಡೋದಿಲ್ಲ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಸಿದ್ಧಾಂತಗಳ ಜೊತೆ ರಾಜ್ಯ ಆಗಿ ಕೇವಲ ಅಧಿಕಾರಕ್ಕೋಸ್ಕರನೇ ಕೆಲಸ ಮಾಡೋದಿಲ್ಲ. ಸಿದ್ಧಾಂತಗಳ ಮೇಲೇ ಕಾಂಗ್ರೆಸ್ ಪಕ್ಷ ಕೆಲಸ ಮಾಡೋವಂಥದ್ದು ಮತ್ತು ರಾಜಕೀಯ ಕೂಡ ಮಾಡ್ತಾ ಇರೋಂಥದ್ದು. ಹಾಗಿದ್ರೆ ನೀವು ಈಗ ಒಂದು ಸ್ಟ್ರಾಟಜಿನ ಬಳಸ್ತಾ ಇದ್ದೀರಿ. ಈಗ ಕಾಂಗ್ರೆಸ್ ನಲ್ಲಿ ದೇಶಾದ್ಯಂತ ಆಲ್ಮೋಸ್ಟ್ BJP ಬಂದಿರೋದ್ರಿಂದ ಕರ್ನಾಟಕದಲ್ಲಿ ನೀವು ಕಾಂಗ್ರೆಸ್ ಅನ್ನ ಉಳಿಸ್ಕೊಳ್ಳೇಬೇಕು, ಶತಾಯಗತಾಯ ಪ್ರಯತ್ನ ಮಾಡ್ತಿದ್ದೀರಿ. ಜೊತೆಗೆ ಮುಸ್ಲಿಂ ಸಮುದಾಯ ನಿಮ್ಮ ಜೊತೆಗೆ ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನದಲ್ಲಿ ನೀವು ಚುನಾವಣೆ ಗೆಲ್ಲೋದು ಕಷ್ಟ ಸಾಧ್ಯ. ಈಗ GBA ಎಲೆಕ್ಷನ್ಸು, ನೀವೇ ಹೇಳ್ದಾಗೆ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ಸು ಬಂದಿರೋದ್ರಿಂದ ಇವರನ್ನ ನಾವು ಒಲಿಸ್ಕೊಳ್ಬೇಕು ಅನ್ನೋ ಒಂದು ಕಾರಣಕ್ಕೆ ಅವರಿಗೆ ಸಂಬಂಧಪಟ್ಟಂತ ಈ ಒಂದು ಹಿಜಾಬನ್ನು ನೀವು ಅಸ್ತು ಅಂತಿದ್ದೀರಿ. ಅದಕ್ಕೆ ನೀವು ಪರ್ಮಿಷನ್ ಕೊಡ್ತಾ ಇದ್ದೀರಿ ಅನ್ನೋ ಒಂದು ಮಾತುಕತೆಗಳು ಕೂಡ ಇವತ್ತು ಜನಸಾಮಾನ್ಯರಲ್ಲಿ ನಡೀತಾ ಇದೆ, ಮಾತನಾಡ್ತಾ ಇದ್ದಾರೆ. ಹಿಜಾಬ್ ಅನ್ನೋದನ್ನ ನಿಷೇಧ ಮಾಡಬೇಕು ಅಂತ ಹೊರಟಾಗ ಈ ಕಾನೂನು ಏನು 2022ರಲ್ಲಿ ತಂದಿದ್ರು, ಆ ರೀತಿ ನಾವು ಜನರನ್ನ ಓಲೈಸ್ಕೊಳ್ಳೇಬೇಕು, ಆ ರೀತಿ ನಾವು ಒಬ್ಬರ ಪರವಾಗಿ ನಾವು ಕೆಲಸ ಮಾಡ್ತೀವಿ, ಒಬ್ರಿಗೋಸ್ಕರನೇ ಸರ್ಕಾರ ನಡೆಸ್ತೀವಿ ಅನ್ನೋದಾದರೆ ಈ ಹಿಂದೆ ಲೋಕಸಭಾ ಎಲೆಕ್ಷನಲ್ಲೇ ನಾವು ತರ್ಬೋದಿತ್ತು. ನಾವು ಆ ರೀತಿ ರಾಜಕಾರಣ ಮಾಡಬೇಕು ಅಂತ ಹೊರಟ್ರೆ, ಆ ರೀತಿಯ ಆ ಹಂತದ ರಾಜಕಾರಣ ಮಾಡಬೇಕು ಅಂತ ಹೊರಟ್ರೆ ನಾವು ಆಗಲೇ ತರ್ಬೋದಿತ್ತು. ಕಾನೂನಾತ್ಮಕವಾಗಿ ಸಾಧಕ ಬಾಧಕಗಳನ್ನೆಲ್ಲ ಅರಿತು ಎಲ್ಲವನ್ನ ಸಮಾಲೋಚನೆಯಲ್ಲಿ ಮಾಡಿ ಅಳೆದು ತೂಗಿ ಈ ನಿರ್ಧಾರವನ್ನು ಕೈಗೊಂಡಿರುವಂಥದ್ದು ಸರ್ಕಾರ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮತ್ತು DK ಶಿವಕುಮಾರ್ ಅವರು ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಆತುರವಾಗಿ ಯಾವುದನ್ನು ನಿರ್ಧಾರ ತೆಗೆದುಕೊಂಡಿರೋದಂಥದ್ದಲ್ಲ ಇದು. ಯಾರೊಬ್ಬರ ಮನಸ್ಸಿನ ಭಾವನೆಗಳಿಗೂ ಧಕ್ಕೆ ಬರೋ ರೀತಿ ನಾವು ನಡ್ಕೊಂಡು ಸರ್ಕಾರವನ್ನು ಮಾಡ್ತಾ ಇಲ್ಲ. ಎಲ್ಲರೂ ಕೂಡ ಸಮಾನರು ಅನ್ನೋ ರೀತಿ ನಾವು ಮಾಡ್ತಾ ಇರೋಂಥದ್ದು. ಈಗ ಇವ್ರು ಹೇಳ್ತಾರಲ್ವಾ, ಹಿಂದೂ ಕೋಡ್ ಬಿಲ್ ತಂದಿದ್ಯಾರು? ಅವತ್ತು ಇವರೆಲ್ಲ ನಮ್ಮ ಜೊತೆಲಿದ್ರಾ ಅಥವಾ ನಮ್ಮ ವಿರೋಧದಲ್ಲಿದ್ರಾ? ಇವರೆಲ್ಲನೂ ಆವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಂದಿದ್ದಂಥದ್ದು. ಎಲ್ಲರಿಗೂ ಸಮಾನವಾಗಿ ಮುಕ್ತವಾಗಿ ದೇವಸ್ಥಾನಗಳಿಗೆ ಪ್ರವೇಶ ಆಗಬೇಕು ಅಂತ ತಂದದ್ದಂಥವ್ರು. ಇವತ್ತು 75 ವರ್ಷ ಆದ್ರೂ ಕೂಡ ಇವತ್ತೂ ಕೂಡ ಅಸ್ಪೃಶ್ಯತೆ ಅಲ್ಲಿ ಇಲ್ಲಿ ನಾವು ಕಾಣ್ತಾ ಇದ್ದೀವಿ. ಇವತ್ತು ನಿಮ್ಮದೇ ಮಾಧ್ಯಮಗಳಲ್ಲಿ ಕೊಡ್ತಾ ಇದ್ದೀರಾ, ಸರ್ಕಾರಿ ಅಧಿಕಾರಿಗಳು ಹೋಗಿ ಎಲ್ಲ ಜಾತಿಯವ್ರನ್ನೂ ಕೂಡ ದೇವಸ್ಥಾನಗಳಿಗೆ ಕರ್ಕೊಂಬರೋಂಥ ಕೆಲಸ ಆಗ್ತಾ ಇದೆ. ಇವತ್ತು ನಾವು ಆ ಮಟ್ಟದಲ್ಲಿ ಇದ್ದೀವಿ. ನಮ್ಮ ಮನಸ್ಸಲ್ಲಿರೋಂಥ ಅಳುಕು ಹೋಗಬೇಕು, ನಮ್ಮ ಮನಸ್ಸಲ್ಲಿ ಎಲ್ಲರೂ ಸಮಾನರು ಅಂತ ಬರಬೇಕು ಅಂತ ನಾವು ಕಾಂಗ್ರೆಸ್ಸು ಸಿದ್ಧಾಂತಗಳನ್ನ ಇಟ್ಕೊಂಡು ರಾಜಕೀಯ ಮಾಡ್ತಾ ಇದೆ ವಿನಃ ಯಾರೊಬ್ಬ ಮನಸ್ಸಿನ ಭಾವನೆಗಳಿಗೆ ಘಾಸಿ ಆಗೋ ರೀತಿ ನಾವು ರಾಜಕಾರಣ ಮಾಡ್ತಾ ಇಲ್ಲ. ಒಟ್ಟಾರೆಯಾಗಿ ಏನಂತ ಹೇಳಿದ್ರೆ ಈ ಒಂದು ಹಿಜಾಬ್ಗೆ ನೀವು ಪರ್ಮಿಷನ್ ಕೊಡ್ತಾ ಇರೋದೇನಂತ ಹೇಳಿದ್ರೆ ನೀವು ಎಲ್ಲರನ್ನೂ ಸಹ ನಾವು ಸಮಾನವಾಗಿ ನೋಡ್ಬೇಕು. ಈ ಒಂದು ಕಾರಣದಿಂದ ಕೊಡಬೇಕು. ಅವರ ಬದುಕಿಗೆ ಸ್ವಾತಂತ್ರ್ಯ ಏನಿದೆ, ಅವ್ರಿಗೆ ಇಚ್ಛಾಶಕ್ತಿ ಏನಿದೆ, ಕಾನೂನು ಇತಿಮಿತಿಯಲ್ಲಿ, ದೇಶದ ಕಾನೂನು ಏನಿದೆ ಆ ಕಾನೂನಿನ ಇತಿಮಿತಿಯಲ್ಲಿ ಎಲ್ಲರೂ ಕೂಡ ಬಾಳುವಂತರಾಗಬೇಕು. ಅವ್ರಿಗೆ ಸ್ವಇಚ್ಛೆಯಿಂದ ಬಾಳುವಂತ ಅವಕಾಶವನ್ನ ನಾವು ಸ್ವತಂತ್ರವಾಗಿ ಇರಲಿಕ್ಕೆ. ನಾವು ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳಿ ಬಹಳಷ್ಟೊಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಸರ್. ಏನ್ ನೆಕ್ಸ್ಟ್, ವಾಟ್ ನೆಕ್ಸ್ಟ್? ಅವ್ರು ಕೋರ್ಟ್ಗೆ ಹೋಗ್ಲಿ, ನ್ಯಾಯಾಲಯ ಎಲ್ರಿಗೂ ಇದೆ, ಕೋರ್ಟ್ಗೆ ಹೋಗ್ಲಿ. ನಾವೇನು ಕೋರ್ಟ್ಗೆ ಹೋಗ್ಬಾರ್ದು ಅಂತ ಹೇಳ್ತಾ ಇಲ್ಲ, ಅವ್ರವ್ರ ಸ್ವಾತಂತ್ರ್ಯ, ಕೋರ್ಟ್ಗೆ ಹೋಗ್ಲಿ. ಅವ್ರು ಫಸ್ಟ್ ಅವ್ರು ಕೋರ್ಟ್ಗೆ ಹೋಗ್ಲಿಕ್ಕೆ ಮುಂಚೆ ಗುಜರಾತಲ್ಲಿ ನಿಷೇಧ ಮಾಡಿಸ್ಬಿಡ್ಲಿ. ನನ್ನ ಒಂದು ಮನವಿ ಏನಂದ್ರೆ, R ಅಶೋಕರಾಗಿರ್ಬೋದು, ವಿಜೇಂದ್ರ ಅವ್ರಿಗಾಗಿರ್ಬೋದು, ಎಲ್ಲರಿಗೂ ನನ್ನ ಮನವಿ ನಿಮ್ಮ ಮುಖಾಂತರ ಏನಂದರೆ, ಮೊದಲು ಅವ್ರು ಗುಜರಾತಲ್ಲಿ ಅದನ್ನು ನಿಷೇಧ ಮಾಡಿಸ್ಬಿಡ್ಲಿ. ಆಮೇಲೆ ದೇಶಾದ್ಯಂತ ಅವ್ರು ನಿಷೇಧ ಮಾಡಲಿಕ್ಕೆ ಎಲ್ಲರ ಮೇಲೆ ಪ್ರಭಾವವನ್ನು ಬೀರಲಿ, ಒತ್ತಡವನ್ನು ಹೇರಲಿ. ಗುಜರಾತ್ಗೆ ಒಂದಷ್ಟು ಜನ ನಿಯೋಗ ಹೋಗಲಿ, ನಾವು ಅವ್ರ ಜೊತೆ ಹೋಗ್ತೀವಿ. ಅಲ್ಲಿನ ಮುಖ್ಯಮಂತ್ರಿಗಳನ್ನ ಮಾತನಾಡಿ ಮನವೊಲಿಸಿ ಹಿಜಾಬ್ ನಿಷೇಧ ಅಲ್ಲಿ ಮಾಡಲಿ. ಪಶ್ಚಿಮ ಬಂಗಾಳದಲ್ಲಿ ಮಾಡಲಿ, ಪಶ್ಚಿಮ ಬಂಗಾಳದಲ್ಲಿ ಅವ್ರದ್ದೇ ಸರ್ಕಾರ ಇದೆ, ಮಾಡಲಿ. ನಾವೇನು ಬೇಡ ಅಂತ ಇಲ್ಲ. ಅಸ್ಸಾಮಲ್ಲಿ ಮಾಡಲಿ.
ನಾವು ಬೇಡ ಅಂತ ಇದೀವ. ಅವರು ಪ್ರಾಯೋಗಿಕವಾಗಿ ಅವ್ರ ರಾಜ್ಯಗಳಲ್ಲಿ ಯಾವ ರಾಜ್ಯಗಳಲ್ಲಿ ಅಧಿಕಾರದಲ್ಲಿದ್ದಾರೆ ಅಲ್ಲಿ ಮಾಡಿ ಆ ನಂತರ ಬೇರೆ ರಾಜ್ಯಗಳ ಕಡೆ ಅವ್ರು ಮುಖ ಮಾಡಿದ್ರೆ ಅವ್ರು ಕೇಳಲಿಕ್ಕೆ ಒಂದು ನೈತಿಕತೆ ಇರುತ್ತೆ, ಅವ್ರಿಗೆ ಒಂದು ಸ್ವಲ್ಪ ಏನಾದರೂ ಒಂದು ಮನಸ್ಸಲ್ಲಿ ಇರುತ್ತೆ. ಅದು ಬಿಟ್ಟು ಅವರವರ ಡೆಲ್ಲಿ ನಾಯಕರನ್ನ ಮೆಚ್ಕೊಳ್ಳಿಕ್ಕೆ ಇಲ್ಲಿ ಪಕ್ಷ ನಶಿಸಿ ಹೋಗ್ತಾ ಇದೆ ಅವರವರ ಒಳಜಗಳದಿಂದ ಅಂತ ಹೇಳಿ ಇಲ್ಲಿ ಕಾಂಗ್ರೆಸ್ನವ್ರ ಮೇಲೆ ಗೂಬೆ ಕೂರಿಸ್ಲಿಕ್ಕೆ ಪ್ರಯತ್ನ ಪಟ್ಟರೆ ಅದು ಈ ಜನ್ಮದಲ್ಲಿ ಅವ್ರಿಗೆ ಸಾಧ್ಯ ಇಲ್ಲ. ಯಾಕಂದರೆ 2023ರ ಚುನಾವಣೆ ಭಾಳಷ್ಟು ಸ್ಪಷ್ಟವಾಗಿ ಅವ್ರಿಗೆ ಇದನ್ನು ಕೊಟ್ಟಿದೆ, ಬಹುಮತವನ್ನು ಕೊಟ್ಟು ಕಾಂಗ್ರೆಸ್ನವ್ರಿಗೆ ಅವ್ರಿಗೆ ಪಾಠವನ್ನು ನೀಡಿದೆ. ಮೊನ್ನೆ ನಡೆದಂಥ ಎರಡೂ ಉಪಚುನಾವಣೆಯಲ್ಲಿ ಕೂಡ ಅವರು ಯಾವ ಒಳತಂತ್ರಗಳನ್ನ ಮಾಡಿದ್ರು ಕೂಡ ಏನೆಲ್ಲ ಅವರು ಪ್ರಚಾರ ಮಾಡಿದ್ರು ಕೂಡ ಅದರಲ್ಲಿ ಸ್ಪಷ್ಟವಾದಂಥ ಬಹುಮತ ನಮಗೆ ಸಿಕ್ಕಿದೆ. ಮುಂದೆನೂ ಕೂಡ ನಮ್ಗೆ GB ಆಗ್ಬೋದು, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಕಾಂಗ್ರೆಸ್ಸೇ ಅಧಿಕಾರದಲ್ಲಿರುತ್ತೆ. ಈ ದೇಶದ ಈ ರಾಜ್ಯದ ಜನರ ಹಕ್ಕುಗಳನ್ನ ರಕ್ಷಿಸಲಿಕ್ಕೆ, ಸುಭದ್ರವಾದಂಥ ಸರ್ಕಾರವನ್ನು ಕೊಡಲಿಕ್ಕೆ, ಜನಪರವಾದಂಥ ಸರ್ಕಾರವನ್ನು ಕೊಡಲಿಕ್ಕೆ ಕಾಂಗ್ರೆಸ್ ಏಕೈಕ ಪಕ್ಷ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಒಟ್ಟಾರೆಯಾಗಿ ಏನಂತ ಹೇಳಿದ್ರೆ ಇವತ್ತು ಏನಾದರೂ ಯಾವುದೇ ಪ್ರತಿಭಟನೆ ಆದರೂ ಹೋರಾಟ ಆದರೂ ಕೂಡ ಸಹ ಏನು ಹಿಜಾಬನ್ನು ನಾವು ಧರಿಸ್ಕೊಂಡು ಹೋಗಿ ಶಾಲೆ ಕಾಲೇಜುಗಳಿಗೆ ಅಂತ ಹೇಳಿದೀವಿ ಅದನ್ನು ನೀವು ಹಿಂದಕ್ಕೆ ತೆಗೆದುಕೊಳ್ಳೋದಿಲ್ಲ. ಇಲ್ಲ, ಅವರವರ ಬದುಕಿಗೆ ಅವರವರ ಸ್ವಾತಂತ್ರ್ಯಕ್ಕೆ ನಾವು ಅಡ್ಡಿ ಮಾಡಬಾರ್ದು. ಯಾರೊಬ್ಬರ ಮೇಲೂ ಬಲವಂತವಾಗಿ ಅವರ ಬದುಕಿನ ರೀತಿಯನ್ನು ಬದಲಾಯಿಸಲಿಕ್ಕೆ ನಮಗೆ ಅಧಿಕಾರ ಇಲ್ಲ. ಕಾನೂನಲ್ಲಿ ಅವಾಗ ಅದು ಅವಕಾಶ ಇಲ್ಲ. ಅವರ ಬದುಕನ್ನು ಅವ್ರು ಬದುಕಲಿಕ್ಕೆ ಬಿಡೋಣ, ಅವ್ರು ಬದುಕಲಿಕ್ಕೆ ಬಿಡೋಣ. ಇವರು ಮುಖ್ಯವಾಗಿ ಮಾಡಬೇಕಾದಂಥ ಕೆಲಸ ನಿಜವಾಗ್ಲೂ ಇವರೆಲ್ಲ ಏನು ನಾವು ಹೋರಾಟ ಮಾಡ್ತಾ ಇದ್ದಾರೆ, ಅಸ್ಪೃಶ್ಯತೆ ಎಲ್ಲಿ ತಾಂಡವ ಆಡ್ತಾ ಇದೆ, ಯಾವ ಕುಗ್ರಾಮಗಳಲ್ಲಿ ಇನ್ನೂ ಕೂಡ ಆ ಜನರಿಗೆ ಅವಕಾಶಗಳಿಲ್ಲ, ಆ ಜನರಿಗೆ ಅವಕಾಶಗಳನ್ನ ಮಾಡ್ಕೊಂಬರಲಿ. ಅವರ ಸಂಘ ಸಂಸ್ಥೆ RSS ಚೀಫ್ ಆಗಿ ಹೆಣ್ಣುಮಕ್ಕಳಿಗೆ ಅವಕಾಶ ಕೊಡಲಿ, ಹೆಣ್ಣುಮಕ್ಕಳಿಗೆ 50% ಸಮಾನವಾದ ಅವರ ಎಲ್ಲ ಅಂಗಗಳಲ್ಲೂ ಪಕ್ಷದ ಕಾರ್ಯಕರ್ತರಲ್ಲಾಗ್ಬೋದು, RSS ಅಲ್ಲಾಗ್ಬೋದು, ಪಕ್ಷದ ಏನು ಅವ್ರ ಸಂಘಟನೆ ಇದೆ ಎಲ್ಲರಲ್ಲೂ ಕೂಡ ಮೊದಲು ಅವರು ಹೆಣ್ಣುಮಕ್ಕಳಿಗೆ 50% ಅವ್ರನ್ನ ಅಲೋ ಮಾಡಲಿ. RSS ಚೀಫ್ ಆಗಿ ಒಬ್ಬ ದಲಿತರನ್ನ ಮಾಡಲಿ, ಅಥವಾ ಕಾರ್ಯಕಾರಿ ಸಮಿತಿ ಸಂಘಟನೆ ಏನಿದೆ ಅವ್ರದ್ದು ಅಲ್ಲಿ ದಲಿತರಿಗೆ ಮೊದಲು ಅವಕಾಶ ಕೊಡಲಿ. ನಿಮ್ಮ ಪಕ್ಷದಲ್ಲಿ ಅದಾಗಲೇಬೇಕು ಸರ್. ನಮ್ಮ ಪಕ್ಷದಲ್ಲಿ ನಾವು ಮಾಡಿದ್ದೀವಿ, AICC ಪ್ರೆಸಿಡೆಂಟ್ ಮಾಡಿದ್ದೀವಿ, ರಾಜ್ಯಪಾಲರನ್ನ ಮಾಡಿದ್ದೀವಿ, ನಾವು ಮುಖ್ಯಮಂತ್ರಿಗಳಾಗಿದ್ದಾರೆ. ನಮ್ಮ ಮೇಲೆ ಬೆಟ್ಟು ತೋರಿಸುವಂತ ಅವಶ್ಯಕತೆ ಇಲ್ಲ. ಮಹಿಳಾ ರಾಷ್ಟ್ರಪತಿಗಳನ್ನ ಮಾಡಿದಂತ ಹೆಮ್ಮೆ ಇದೆ. KR ನಾರಾಯಣನ್, ನಮ್ಮ APJ ಅಬ್ದುಲ್ ಕಲಾಂ. ಯಾರು ಇವ್ರನ್ನೆಲ್ಲ ಮಾಡಿದ್ದು? ಇವ್ರನ್ನೆಲ್ಲ ಮಾಡಿದ್ಯಾರು? ನಾವು ಮಾಡಿರೋದು. ನಮ್ಗೆ ಹೆಮ್ಮೆ ಇದೆ. ಸರ್ವರಿಗೂ ಸಮಬಾಳು ಸಮಪಾಲು ಅನ್ನೋ ಹೆಮ್ಮೆ ನಮಗಿದೆ. ನಾ ಕಾವುಂಗ ನಾ ಕಾನೇದುಂಗ ಅಂತ ಹೇಳ್ಬಿಟ್ಟು ಬಂದು ಸಿರ್ಫ್ ಕಿಲಾವುಂಗ ಅಂತ ಮಾಡೋಂಥ ಸಂಸ್ಕೃತಿ ಆಗಲಿ ರಾಜಕಾರಣ ಆಗಲಿ ಕಾಂಗ್ರೆಸ್ ಪಕ್ಷ ಹಿಂದೆಂದೂ 75 ವರ್ಷಗಳಲ್ಲಿ ಮಾಡಿಲ್ಲ. 75 ವರ್ಷ ಇತಿಹಾಸದಲ್ಲಿ ಅವರು 10-15 ವರ್ಷ ಇದ್ದಾರೆ, 20 ವರ್ಷ ಅವರು ಅಧಿಕಾರ ಮಾಡಿದ್ದಾರೆ. ಆದರೆ ಉಳಿದಿರೋಂಥ ಏನು ಕಾಂಗ್ರೆಸ್ ಅಧಿಕಾರ ನಡೆಸಿದಾರ ರಾಷ್ಟ್ರದಲ್ಲಿ ಯಾವತ್ತೂ ಈ ರೀತಿ ಅವಕಾಶಗಳಿಗೆ ಅವಕಾಶ ಮಾಡಿಕೊಟ್ಟಿಲ್ಲ, ಈ ರೀತಿ ಘಟನೆಗೆ ಅವಕಾಶ ಮಾಡಿಕೊಟ್ಟಿಲ್ಲ. ನಮಗೆ ಹೆಮ್ಮೆ ಇದೆ. ಅವರ RSS ಏನಿದೆ ಮಹಿಳೆಯರಿಗೆ ಅವಕಾಶ ಕೊಡಲಿ, ಮೊದಲು 50% ಅವಕಾಶ ಕೊಡಲಿ. ಒಬ್ಬ ದಲಿತರನ್ನ RSS ಚೀಫ್ ಆಗಿ ಮಾಡಲಿ ಅವರು. ಆ ನಂತರ ಅವರು ಹೋರಾಟಗಳಿಗೆ ಸಮಾನತೆ, ಧರ್ಮ, ಅದು ಇದ್ರ ಬಗ್ಗೆ ಮಾತನಾಡೋಣ. ದಲಿತರು ಕೂಡ ನಮ್ಮ ಸಮಾನರು ಅಂತ ಅವ್ರಿಗೆ ಅವಕಾಶವನ್ನು ಕೊಟ್ಟರೆ ನಾವು ಆವತ್ತು ಅವ್ರ ಬಗ್ಗೆ ಮಾತನಾಡಲಿಕ್ಕೆ ಅವ್ರು ಏನಾದರೂ ಹೇಳಿದ್ರೆ ಕೇಳಿಸ್ಕೊಂತ ವ್ಯವಧಾನವನ್ನು ನಾವು ಕೂಡ ತೋರಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ವೀಕ್ಷಕರೇ, ಕೇಳಿಸ್ಕೊಂಡ್ರಲ್ಲ, ಇವತ್ತು ನಿಜವಾಗ್ಲೂ ಸಹ ಶಾಲೆಗಳಲ್ಲಿ ಎಲ್ಲರಿಗೂ ಸಮಾನವಾದಂಥ ಅವಕಾಶ ಸಿಗಬೇಕು. ಈ ಹಿಂದೆ ಧರ್ಮವನ್ನು ಶಾಲೆಗಳಲ್ಲಿ ಸೇರಿಸಿಲ್ಲ. ಎಲ್ಲರೂ ಅವರವ್ರಿಗೆ ಇಷ್ಟ ಬರೋ ರೀತಿ ಬರ್ತಿದ್ರು, ಒಂದು ಯೂನಿಫಾರ್ಮ್ ಇರ್ತಿತ್ತು, ಎಲ್ಲರೂ ಸಮಾನರಾಗಿರ್ತಿತ್ತು. ತದನಂತರ ಒಂದಷ್ಟು ವಿಚಾರಗಳಿಗೆ ಹಿಜಾಬು, ಜನಿವಾರ, ಈ ಥರದ ಒಂದು ವಿಚಾರಗಳು ಬಂದಾಗ ಒಂದಷ್ಟು ಚರ್ಚೆಗಳಾಗುತ್ತೆ. ಆದರೂ ಸಹ ಇವತ್ತು ನಾವು ಮುಖ್ಯವಾಗಿ ನೋಡಬೇಕು ಅಂತ ಹೇಳಿದ್ರೆ, ವಿದ್ಯಾಭ್ಯಾಸ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಸಹ ಸಮಾನವಾದಂಥ ಅವಕಾಶ ಸಿಗಬೇಕು ಅಂತ ಹೇಳೋದೇ ನಮ್ಮ ಒಂದು ಸುಮನ್ TV ಕನ್ನಡದ ಉದ್ದೇಶ. ಕ್ಯಾಮ್ರಾಮನ್ ನಂದೀಶ್ ಜೊತೆ ಅನಿತಾ ಗೌಡ. ನಮಸ್ಕಾರ.